ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ರಿಶ್. ನಾನು ನಿಮ್ಮ ರಶ್ಮಿ ವಿಜಯ. ನಿನ್ನೆ ಒಂದು ವಿಡಿಯೋ ಹಾಕಿದ್ವಿ. 20 ವರ್ಷ ಎಂದಕ್ಕೆ ಹೋಗ್ತಾ ಇದೀವ ಅಂತ ಯೋಚನೆ ಮಾಡಿದ್ರೆ ಆವಾಗ್ಲೂ ಇಷ್ಟು ಕಚ್ಚಡವಾದ ಲಿರಿಕ್ಸ್ ಇರಲಿಲ್ಲ. ಈ ವಿಡಿಯೋನು ವೈರಲ್ ಆಗೋಯ್ತು. ಮೇನ್ ವಿಷಯ ಏನಂದ್ರೆ, ಈ ವಿಡಿಯೋಗೂ ನಮ್ಮ ಸಂಜನಾ ಅಕ್ಕ ಅವರು ಕಮೆಂಟ್ ಮಾಡಿದ್ರು. ಏನಂತ ಕಮೆಂಟ್ ಮಾಡಿದ್ರು ಗೊತ್ತಾ? ನೋಡಿ, ಇದು ಮೋಸ್ಟ್ಲಿ ನಿಮಗೆ ಉಲ್ಟಾ ಕಾಣುತ್ತೆ, ನಾನು ಹೇಳ್ಬಿಡ್ತೀನಿ. ಹಾಗಾದರೆ ನಿಮ್ಮ ಧ್ರುವ ಸರ್ಜಾ ಪ್ಯಾನ್ ಇಂಡಿಯಾ ಸಿನಿಮಾ ಪ್ಲಸ್ ಶಶಿಕುಮಾರ್ ಲೆವೆಲ್ ಒಂದೇ. ಇನ್ಮೇಲೆ ನಿಮ್ಮ ಲಾಜಿಕ್ ಪ್ರಕಾರ ಯಾವನ್ ನಿಮಗೆ ಪೇಮೆಂಟ್ ಮಾಡ್ತಿದ್ದಾನೋ ಅವನಿಗೆ ಚೂರು ಎಕ್ಸ್ಟ್ರಾ ಕೊಡೋಕೆ ಹೇಳಿ, ಸೋಪ್ ಕೊಂಡ್ಕೊಂಡು ದಿನ ಸ್ನಾನ ಮಾಡ್ರೋ ಫಸ್ಟ್ ಹಿಹಿ ಅಂತ ನಕ್ಕೋದು. ಅಂದ್ರೆ ನಮ್ಮ ಶಶಿಕುಮಾರ್ ಅವ್ರ ಬಗ್ಗೆ ಇವರು ಕೇವಲವಾಗಿ ಮಾತಾಡಿದ್ದಾರೆ. ಅಂದ್ರೆ ಶಶಿಕುಮಾರ್ ಅಂದ್ರೆ ಏನು, ಇವರ ಅರ್ಥದಲ್ಲಿ ಏನು? ಲೆಜೆಂಡರಿ ಆಕ್ಟರ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರ ಹೆಸರು ಕೇಳಿದ್ರೇನೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಲೆಜೆಂಡರಿ ಆಕ್ಟರ್ ಬಗ್ಗೆನೂ ಅವರು ಒಂದು ಪಿನ್ ಮಾಡಿ ಮಾರ್ಕ್ ಮಾಡಿ ಮಾತಾಡಿದ್ದಾರೆ. ಅದು ನಮಗೆ ಬೇಜಾರಾಯ್ತು. ಸೊ ಹಾಗಾಗಿ ನಾವು ರಿಪ್ಲೈ ಕೊಟ್ಟಿದ್ದೀವಿ. ಸೊ ಈ ರೀತಿ ನಾವು ರಿಪ್ಲೈ ಕೊಟ್ಟಿದ್ದು. ಈಗ ನೀವು ಶಶಿಕುಮಾರ್ ಸರ್ ಬಗ್ಗೆ ಕೇವಲವಾಗಿ ಮಾತಾಡ್ತಿರೋದು ತುಂಬ ತಪ್ಪು. ಅಂಡ್ ನಾವು ಪೇಮೆಂಟ್ಗೋಸ್ಕರ ಯಾವುದೇ ರೀಲ್ಸ್ ಮಾಡಿಲ್ಲ. ನೀವು ನಮ್ಮ ಕನ್ನಡ ಇಂಡಸ್ಟ್ರಿನ ಎಲ್ಲರ ಮುಂದೆ ಕೆಟ್ಟದಾಗಿ ಬಿಂಬಿಸ್ತಿದ್ದೀರಾ ಅಲ್ವಾ? ಸೊ ನಮ್ಮ ಇಂಡಸ್ಟ್ರಿ ಯಾರ ಮುಂದೆನೂ ತಲೆಬಾಗೋಕೆ ನಾವು ಬಿಡಲ್ಲ. ಇದು ಪೇಮೆಂಟ್ಗೋಸ್ಕರ ಮಾಡಿಲ್ಲ, ಅಭಿಮಾನದಿಂದ ಮಾಡಿದ್ದೀವಿ ಅಂತ ಹೇಳಿದು. ಆಮೇಲೆ ನೀವೆಲ್ಲ ನಮ್ಮ ಕನ್ನಡದವರ ಮರ್ಯಾದೆ ಯಾಕೆ ತೆಗಿತಾ ಇದ್ದೀರಾ? ಪ್ರೇಮ್ ಸರ್ ಯಾವ ತಪ್ಪು ಮಾಡಿಲ್ಲ. ಅಂತಹ ದೊಡ್ಡ ನಿರ್ದೇಶಕರಿಗೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಚೀ ಥೂ ಅಂತ ಎಲ್ಲ ಉಗಿದು ಮಾತಾಡಿರೋದು ತಪ್ಪು. ಅದಕ್ಕೆ ನೀವು ಕ್ಷಮೆ ಕೇಳಲೇಬೇಕು. ಒಂದು ವೇಳೆ ಪ್ರೇಮ್ ಸರ್ ತಪ್ಪು ಮಾಡಿದ್ದಾರೆ ಅಂತ ಆದರೆ ಅದು ನಿಮ್ಮ ಕಲ್ಪನೆಗೆ ಬಂದಿದ್ರೆ ಅದನ್ನು ಒಳ್ಳೆ ರೀತಿಯಲ್ಲಿ ಹೇಳಬೇಕಾಗಿತ್ತು. ಕೇವಲ ಶಬ್ದಗಳನ್ನ ಕೇಳಿ ದೇಶ ಹಾಳಾಗತ್ತೆ ಅಂದರೆ ನೀವು ತೋರಿಸುವಂತಹ ಅರ್ಧಂಬರ್ಧ ದೇಹ ನೋಡಿ ಮಕ್ಕಳು ಎಷ್ಟು ಹಾಳಾಗಲ್ಲ. ಸೊ ಸೋಪ್ ಹಾಕೊಂಡು ಮೊದಲು ನಿಮ್ಮ ಬಾಯಿನ ತೊಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಜೈ ಆಂಜನೇಯ ಅಂತ ನಾವು ಕಮೆಂಟ್ ಹಾಕಿ ರೀಪ್ಲೈ ಕೊಟ್ಟಿದ್ವಿ. ಹೌದು, ನಾವು ಏನು ಹೇಳೋದಂದ್ರೆ, ಇವರು ಶಶಿಕುಮಾರ್ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ. ಅದಕ್ಕೆ ಇವರು ಸಂಜನಾ ಮೇಡಮ್ ನೀವು ಕ್ಷಮೆ ಕೇಳಬೇಕು. ಮತ್ತೆ ನಮ್ಮ ಪ್ರೇಮ್ ಸರ್ ಅವರ ಬಗ್ಗೆ ಥೂ ಅಂತ ಹಿಂಗ್ ಉಗ್ದಿದ್ದಾರೆ, ಅದಕ್ಕೂ ನೀವು ಕ್ಷಮೆ ಕೇಳಬೇಕು. ಅಂತ ಪಾಪದ ಕೆಲಸ ಏನು ಯಾರು ಮಾಡಿಲ್ಲ. ಓಕೆ, ಲಿರಿಕ್ ಬರ್ದಿರೋದು ಅಂತ ಹೇಳುವಂತದ್ದು ಏನು ಇಲ್ಲ ರೀ, ಇಲ್ಲಿ ಏನು ಇಲ್ಲ. ಥೂ ಅಂತ ಹೇಳಿದಕ್ಕೆ ನೀವು ಕ್ಷಮೆ ಕೇಳಬೇಕು ಅಷ್ಟೇ. ಆಮೇಲೆ ಇನ್ನೊಂದು ವಿಷಯ ಏನ್ ಗೊತ್ತಾ, ನಾವು ಈ ರೀಪ್ಲೈ ಕೊಟ್ಟ ತಕ್ಷಣ ಜನ ನಮಗೆ ಸಪೋರ್ಟ್ ಮಾಡಕ್ಕೆ ಶುರು ಮಾಡಿದ್ರು. ನಮ್ಮ ಕಮೆಂಟ್ ಅನ್ನ ನೋಡಿ ಹೌದು ಕರೆಕ್ಟ್ ಅಂತ ಶಶಿಕುಮಾರ್ ಸರ್ ಬಗ್ಗೆ ಮಾತಾಡಿದೀರಾ ಅಂತ ಹೇಳಿ ಎಲ್ಲ ರೀಪ್ಲೈ ಕೊಡಕ್ಕೆ ಶುರುವಾದ್ರು ಅವ್ರ ಕಮೆಂಟ್ಗೆ. ಸೊ ಅಕ್ಕ ಕಮೆಂಟ್ ನೇ ಡಿಲೀಟ್ ಮಾಡ್ಬಿಡೋದಾ? ಇವಾಗ ಕಮೆಂಟ್ ನ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಸೊ ಆ ಸ್ಕ್ರೀನ್ ಶಾಟ್ ನಮ್ಮ ಹತ್ರ ಇದೆ, ನಿಮ್ಗೆ ತೋರಿಸಿದೀವಿ, ಇಲ್ಲಿ ಸ್ಕ್ರೀನ್ ಅಲ್ಲೂ ಹಾಕಿದೀವಿ ನೋಡಿ. ಅಂಡ್ ಇವರು ಕ್ಷಮೆ ಕೇಳಬೇಕು. ಹೌದು, ನಮ್ಮ ಒಪಿನಿಯನ್ ಪ್ರಕಾರ ಆ ಸಾಂಗ್ ಮತ್ತೆ ಬರಬೇಕು. ಯಾಕಂದ್ರೆ ಅದ್ರಲ್ಲಿ ಯಾವ ತಪ್ಪು ಇಲ್ಲ. ನನ್ನ ಪ್ರಕಾರ ಏನಿದೆ ಅದ್ರಲ್ಲಿ, ಆ ತರ ಮಾಡೋದಾದ್ರೆ ನಾವು ಬರೋ ಎಲ್ಲಾ ಸಾಂಗ್ ಬ್ಯಾನ್ ಮಾಡ್ಬೇಕಾಗುತ್ತೆ. ಎಷ್ಟೊಂದು ಮೂವಿಗಳಲ್ಲಿ ಅಂತ ಸೀನ್ಗಳು ಕೂಡ ಇದೆ. ಅಂತ ಸೀನ್ ನೋಡಿ ಮಕ್ಕಳು ಹಾಳಾಗಲ್ವಾ ಇವ್ರು ಹೇಳೋ ಪ್ರಕಾರ ಹೋದ್ರೆ? ಸೊ ನಮ್ಮ ಪ್ರಕಾರ, ನನ್ನ ಒಪಿನಿಯನ್ ಪ್ರಕಾರ, ನಮ್ಮ ಕನ್ನಡ ಜನತೆ ಇಷ್ಟಪಟ್ಟು ಇವಾಗ ಆ ಸಾಂಗ್ಗೆ, ನಾವು ಮಾಡಿರೋ ಸಾಂಗ್ಗೆ ರೀಲ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ರಿಗೂ ಅರ್ಥ ಆಗಿದೆ ಆ ಸಾಂಗ್ ಏನು ಅಂತ. ಸೊ ಎಲ್ಲ ರೀಲ್ಸ್ ಮಾಡ್ತಿರೋದ್ರಿಂದ ಜನಕ್ಕೆ ರಿಯಲೈಸ್ ಆಗಿದೆ ಇದ್ರಲ್ಲಿ ಯಾವುದೇ ಬ್ಯಾಡ್ ಮೀನಿಂಗ್ ಇಲ್ಲ ಅಂತ. ದಯವಿಟ್ಟು ಕನ್ನಡ ಇಂಡಸ್ಟ್ರಿನ ಈ ತರ ಬ್ಯಾಡ್ ಆಗಿ ಬಿಂಬಿಸಬೇಡಿ ದಯವಿಟ್ಟು. ಸಂಜನಾ ಅವರಿಗೆ ನಿಮಗೂ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ತರ ಬ್ಯಾಡ್ ಆಗಿ ಮಾಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಮರ್ಯಾದೆ ಹೋಗುತ್ತೆ, ಹಿಂದಿ ಅವ್ರ ಮುಂದೆ ನಮ್ಮ ಮರ್ಯಾದೆ ಹೋಗುತ್ತೆ. ಸೊ ದಯವಿಟ್ಟು ಏನಾದ್ರು ತಪ್ಪು ಅಂತ ಅನ್ಸಿದ್ರೆ ಅದನ್ನ ಒಳ್ಳೆ ರೀತಿಯಲ್ಲಿ ಹೇಳಿ, ಡೈರೆಕ್ಟ್ ಆಗಿ ಅವರಿಗೆ ಮಾತಾಡಿ. ನೀವು ಅದು ಬಿಟ್ಟು ನೀವು ಸಾಮಾಜಿಕ ಜಾಲತಾಣದಲ್ಲಿ ಬಂದು ಥೂ ಅಂತ ಉಗಿಯೋದು ಅಂತ, ಅವರು ಎಂತ ಡೈರೆಕ್ಟ್ರಿ ಅವರು. ಯಾಕೆ ಹೆಸರು ಮಾಡಿದ್ದಾರೆ ಅಂತವ್ರಿಗೆ ಈ ತರ ಮಾತಾಡಿದ್ದಾದ್ರೂ ಮೊದಲನೇ ತಪ್ಪು ನಿಮ್ದೆ ಅಲ್ವಾ? ಆಯ್ತು, ಅವ್ರ ತಪ್ಪು ಏನೇ ಇರ್ಲಿ, ಲಿರಿಕ್ಸ್ ನಿಮಗೆ ಇಷ್ಟ ಆಗದೆ ಹೋಗ್ಲಿ, ಅದನ್ನ ಡೈರೆಕ್ಟ್ ಆಗಿ ಒಳ್ಳೆ ತರ ಹೇಳಿ, ಅದನ್ನ ಚೀತು ಅಂತ ಬಿಂಬಿಸಿ ನೀವು ಹೈಪ್ ತಗೊಳಕೋಸ್ಕರ ಅವ್ರನ್ನ ಯಾಕೆ ಡೌನ್ ಮಾಡ್ಬೇಕು ಅಲ್ವಾ? ಹೌದು. ಇವಾಗ ನನ್ನ ಪ್ರಕಾರ ಈ ಸಂಜನಾ ಅಕ್ಕ ಪ್ರೇಮ್ ಸರ್ಗೆ ಸಾರಿ ಕೇಳಬೇಕು. ನನ್ನ ಪ್ರಕಾರ ಅವರು ಚೀತು ಅಂದಿರೋ ಮಾತಿಗಾದ್ರೂ ಸಾರಿ ಕೇಳಬೇಕು ಅನ್ನೋದು ನಮ್ಮಿಬ್ಬರ ಅಭಿಪ್ರಾಯ. ಹಾಗೆ ಆ ಸಾಂಗ್ ಅಲ್ಲಿ ನನಗಂತೂ ಯಾವುದೇ ಬ್ಯಾಡ್ ಮೀನಿಂಗ್ ಕಾಣಿಸಿಲ್ಲ. ಆ ಸಾಂಗ್ ಮತ್ತೆ ಬರಬೇಕು, ಅದೇ ಸಾಂಗು ಸಿನಿಮಾದಲ್ಲಿ ಪ್ಲೇ ಆಗಬೇಕು ಅನ್ನೋದು ನನ್ನ ಒಪಿನಿಯನ್. ಸೊ ಇದಕ್ಕೆ ನೀವೇನ್ ಹೇಳ್ತೀರಾ? ನಿಮಗೆ ಬಿಟ್ಟಿದ್ದು ಕಮೆಂಟ್ ಮಾಡಿ. ನಿಮ್ಮ ಒಂದು ರೆಸ್ಪಾನ್ಸ್ ಇಂದಾನೆ ಆ ಸಾಂಗಿಗೆ ಮತ್ತೆ ಬೆಲೆ ಸಿಗ್ಬೇಕು. ಆಮೇಲೆ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರು, ಗೋಮೂತ್ರ ಅಂದ್ರೆ ಏನು, ನಾವು ಗೋಮೂತ್ರ ಅಂತ ಮೆನ್ಷನ್ ಮಾಡಿದ್ವಿ ನಮ್ಮ ಎಲ್ಲಾ ರೀಲ್ಸ್ ಅಲ್ಲೂ ಮಾಡ್ತೀವಿ. ಸೊ ಗೋಮೂತ್ರ ಸಾರಿ,
ಅದು ಯಾರಿಗೂ ಇನ್ನೂ ಗೊತ್ತಾಗಿಲ್ಲ. ಗೋಮೂತ್ರ ಅಂದರೆ ನಮ್ಮ ಸಿನಿಮಾದ ಹೆಸರು. ನಾಳೆ ನಮ್ಮ ಸಿನಿಮಾದ ಟ್ರೈಲರ್ನ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಎಲ್ಲ ನಾವು ಮುಂಚೆಯಿಂದಲೂ ಎಲ್ಲ ರೀಲ್ಸಲ್ಲೂ ಗೋಮೂತ್ರ ಅಂತ ಹಾಕ್ತಾ ಇದ್ವಿ, ಇದರಲ್ಲೂ ಹಾಕಿದ್ವಿ. ಸೊ ಇವಾಗ ಜನಗಳಿಗೆ ಗೊತ್ತಾಗಿದೆ ಅದು. ದಯವಿಟ್ಟು ನಾಳೆ ನಮ್ಮ ಗೋಮೂತ್ರ ಸಿನಿಮಾದ ಟ್ರೈಲರ್ ರಿಲೀಸ್ ಇದೆ. ಸೊ ನಿಮ್ಮ ಸಪೋರ್ಟ್ ಎಲ್ಲ ನಮಗೂ ಇರಲಿ, ಕನ್ನಡ ಇಂಡಸ್ಟ್ರಿನ ಬೆಳೆಸೋಣ. ಯಾರು ದಯವಿಟ್ಟು ಕೆಟ್ಟದಾಗಿ ಕನ್ನಡಕ್ಕೆ ಬೈಬೇಡಿ, ತಪ್ಪು ಮಾಡಿದ್ರೆ ಹೇಳಿ ಅಷ್ಟೇ. ಅದು ಬಿಟ್ಟು ಈ ತರ ಚೀತು ಅಂತ ರೆಸ್ಪೆಕ್ಟ್ ಡೌನ್ ಮಾಡಬೇಡಿ. ನಾನು ಒಳ್ಳೇದೇ ಹೇಳ್ತಿದ್ದೀನಿ ಅಂತ ರೆಸ್ಪೆಕ್ಟ್ ಡೌನ್ ಆಗಬಾರ್ದು, ಅದನ್ನ ಒಳ್ಳೆ ತರಾನು ಹೇಳ್ಬೋದು ಅಲ್ವಾ. ಸೊ ಹಾಗಾಗಿ ಕನ್ನಡ ಜನತೆಗೆ ಇಷ್ಟೇ ಕೇಳೋದು, ಎಲ್ಲರೂ ಸಪೋರ್ಟ್ ಮಾಡಿ, ಸಪೋರ್ಟಿವ್ ಆಗಿರಿ. ಈ ತರ ಕೆಟ್ಟದಾಗಿ ಮಾತಾಡೋರ್ನ ಸ್ವಲ್ಪ ನಾವು ಅವಾಯ್ಡ್ ಮಾಡೋಣ, ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ. ನಾಳೆ ಖುಷಿಯಾಗಿರೋಣ. ನಾಳೆ ನಮ್ಮ ಗೋಮೂತ್ರ ಟ್ರೈಲರ್ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಆಂಜನೇಯ. ಜೈ ಆಂಜನೇಯ. ಜೈ ಧ್ರುವ ಬಾಸ್. ಬಾಯ್. ಬಾಯ್.